ಬಂಧುಗಳೇ, ಇವತ್ತು ನಾವು ವಿಶ್ವದ ಅತ್ಯಂತ ಪ್ರಸಿದ್ಧ ನಗರಗಳಲ್ಲಿ ಒಂದಾದ ನ್ಯೂಯಾರ್ಕ್ ನಗರ ನೋಡ್ಲಿಕ್ಕೆ ಬಂದೇವ್ರಿ. ಇಲ್ಲಿ ಇವತ್ತು ನಾವು ವಾಲ್ ಸ್ಟ್ರೀಟ್, ಚಾರ್ಜಿಂಗ್ ಬುಲ್, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮತ್ತು ಮ್ಯಾನ್ಹಟನ್ ಸ್ಕೈಲೈನ್ ನೋಡ್ಲಿಕ್ಕೆ ಬಂದೇವ್ರಿ. ಈಗ ನಾವು ಮೊದಲಿಗೆ ಬಂದಿರೋದು ಟೈಮ್ ಸ್ಕ್ವೇರ್ಗೆ. ಇಲ್ಲಿ ಸುತ್ತಲೂ ಆಕಾಶ ಮುಟ್ಟುವ ಗಗನಚುಂಬಿ ಕಟ್ಟಡಗಳು, ಸಾವಿರಾರು ಜನ, ಬಣ್ಣ ಬಣ್ಣದ ಡಿಜಿಟಲ್ ಪರದೆಗಳು, ಜಾಹೀರಾತುಗಳು ಮತ್ತು ಬೆಳಕು ಅಲ್ಲದೆ ಹಗಲು ರಾತ್ರಿ ಜನರ ಸಂಚಾರ ಎಂದಿಗೂ ಕಡಿಮೆಯಾಗದ ಕಾರಣ ಇದು ಯಾವಾಗಲೂ ಜೀವಂತವಾಗಿರುವ ಪ್ರದೇಶ. ಆದ್ದರಿಂದ ಇದಕ್ಕ ಟೈಮ್ ಸ್ಕ್ವೇರ್ ಅಂತ ಕರೀತಾರೆ. ಈಗ ನಾವು ಬಂದಿರುವುದು ವಾಲ್ ಸ್ಟ್ರೀಟ್. ಅಂದ್ರ ಜಗತ್ತಿನ ಅತ್ಯಂತ ಪ್ರಸಿದ್ಧ ಹಣಕಾಸು ಕೇಂದ್ರಗಳಲ್ಲಿ ಒಂದಾದ ಇದು. ಇಲ್ಲಿ ದೊಡ್ಡ ಬ್ಯಾಂಕುಗಳು, ಹೂಡಿಕೆ ಸಂಸ್ಥೆಗಳು ಮತ್ತು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಕಾರ್ಯನಿರ್ವಹಣೆ ಮಾಡ್ತೈತ್ರಿ. ಈಗ ನಾವು ನೋಡುತ್ತಿರುವುದು ವಿಶ್ವ ಪ್ರಸಿದ್ಧ ಚಾರ್ಜಿಂಗ್ ಬುಲ್. ಮುಂದೆ ದೌಡಾಯಿಸುವ ಎತ್ತಿನ ರೂಪದಲ್ಲಿರುವ ಈ ಕಂಚಿನ ಶಿಲ್ಪವು ಶಕ್ತಿ, ಆತ್ಮವಿಶ್ವಾಸ, ಆರ್ಥಿಕ ಬೆಳವಣಿಗೆ ಮತ್ತು ಷೇರು ಮಾರುಕಟ್ಟೆಯ ಏರಿಕೆಯ ಸಂಕೇತ ಆಗೈತ್ರಿ. ಇದು ಒಂದು ಪ್ರಸಿದ್ಧ ಪ್ರವಾಸಿ ಆಕರ್ಷಣೀಯ ಸ್ಥಳ ಆಗೈತ್ರಿ. ಈಗ ನಮ್ಮ ನ್ಯೂಯಾರ್ಕ್ ಪ್ರವಾಸವನ್ನು ಹಾಫ್ ಆನ್ ಹಾಫ್ ಆಫ್ ಬಸ್ಸಿನ ಮೂಲಕ ಪ್ರಾರಂಭ ಮಾಡೋಣ್ರಿ. ಈ ಬಸ್ ಒಳಗ ಕುತ್ಕೊಂಡ ನಗರದ ಪ್ರಮುಖ ಪ್ರವಾಸಿ ತಾಣಗಳನ್ನ ಬಹಳ ಸುಲಭವಾಗಿ ನೋಡ್ಬೋದು ನೋಡ್ರಿ. ಈ ಹಾಫ್ ಆನ್ ಹಾಫ್ ಆಫ್ ಬಸ್ ಒಳಗ ಕುಳಿತುಕೊಂಡ ಎಲ್ಲಾ ಪ್ರಯಾಣಿಕರಿಗೂ ಉಚಿತವಾಗಿ ಇಯರ್ಫೋನ್ ಕೊಡ್ತಾರ್ರಿ. ಅದನ್ನ ಅಲ್ಲಿ ಇರುವಂತಹ ಆಡಿಯೋ ವ್ಯವಸ್ಥೆಗೆ ಜೋಡಿಸಿದ ಕೂಡಲೇ ನಾವು ಸಾಗುವ ಬಸ್ ಮಾರ್ಗದಲ್ಲಿರುವ ಪ್ರಮುಖ ಸ್ಥಳಗಳ ಮಾಹಿತಿ ವಿವಿಧ ಭಾಷೆಗಳಲ್ಲಿ ಮಾಹಿತಿ ಸಿಗುವುದರಿಂದ ನಗರದ ಇತಿಹಾಸ ಮತ್ತು ವಿಶೇಷತೆಗಳನ್ನು ತಿಳಿದುಕೊಳ್ಳುತ್ತಾ ಪ್ರಯಾಣವನ್ನು ಇನ್ನಷ್ಟು ಆನಂದಿಸಬಹುದ್ರಿ. ಆತ್ಮೀಯ ಬಂಧುಗಳೇ, ಈಗ ನಾವು ಫೆರಿ ಅಂದ್ರೆ ಬೋಟ್ ಮೂಲಕ ಅಮೆರಿಕಾದ ಅತ್ಯಂತ ಪ್ರಸಿದ್ಧವಾದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ನೋಡ್ಲಿಕ್ಕೆ ಹೊಂಟೇವ್ರಿ. ಹಡ್ಸನ್ ನದಿಯ ಮೂಲಕ ಸಾಗುವ ಈ ಬೋಟ್ ಪ್ರಯಾಣ ಒಂದು ಅದ್ಭುತ ಅನುಭವ. ಈ ಪ್ರಯಾಣದೊಳಗ ಮ್ಯಾನ್ಹಟನ್ ಸ್ಕೈಲೈನ್ ಅಂದ್ರೆ ಮ್ಯಾನ್ಹಟನ್ ಭವ್ಯ ಗಗನಚುಂಬಿ ಕಟ್ಟಡಗಳ ಸೌಂದರ್ಯವನ್ನು ಸಹ ಆಸ್ವಾದಿಸಬಹುದು. ಬರ್ರಿ ಹಂಗಾದ್ರ ಈ ವಿಶ್ವದ ಅತ್ಯಂತ ಪ್ರಸಿದ್ಧ ಸ್ವಾತಂತ್ರ್ಯದ ಸಂಕೇತವಾದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ದರ್ಶನ ಮಾಡ್ಕೊಂಡ್ ಬರೋಣಂತ.
ಬಂಧುಗಳೇ, ಈಗ ನಮಗೆ ದೂರದಿಂದ ಕಾಣಿಸ್ತಾ ಇರೋದು ವಿಶ್ವ ಪ್ರಸಿದ್ಧ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಈ ಪ್ರತಿಮೆ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಮತ್ತು ಆಶಯ ಸಾಂಕೇತಿಕ ಪ್ರತಿಮೆ ಆಗಿದ್ದು, ಇದರ ಒಟ್ಟು ಎತ್ತರ ಸುಮಾರು 305 ಅಡಿ ಇದ್ದು 1986 ಫ್ರಾನ್ಸ್ ದೇಶದವರು ಅಮೆರಿಕಕ್ಕ ಸ್ನೇಹದ ಸಂಕೇತವಾಗಿ ಈ ಪ್ರತಿಮೆಯನ್ನು ಉಡುಗೊರೆಯಾಗಿ ನೀಡ್ಯಾರೆ. ಇದರ ಬಲಗೈಯಲ್ಲಿರುವ ಜ್ಯೋತಿ ಸ್ವಾತಂತ್ರ್ಯದ ಬೆಳಕನ್ನು ಸೂಚಿಸಿದರ, ಎಡಗೈಯಲ್ಲಿರುವ ಫಲಕದೊಳಗ ಅಮೆರಿಕಾದ ಸ್ವಾತಂತ್ರ್ಯ ಘೋಷಣೆಯ ದಿನಾಂಕ ಜುಲೈ 4, 1776 ಎಂದು ಬರೆಯಲಾಗೈತ್ರಿ. ಮತ್ತು ಪಾದಗಳ ಬಳಿ ಇರುವ ಮುರಿದ ಸರಪಳಿಗಳು ದಬ್ಬಾಳಿಕೆಯಿಂದ ಮುಕ್ತಿಯನ್ನು ಸೂಚಿಸುವ ಸಂಕೇತ ಆಗೈತ್ರಿ. ಈ ಪ್ರತಿಮೆಯ ಹೊರಭಾಗವನ್ನು ತಾಮ್ರದಿಂದ ಮಾಡಿದ್ದು, ಕಾಲಕ್ರಮೇಣ ಗಾಳಿ, ಮಳೆ ಮತ್ತು ವಾತಾವರಣದ ಪರಿಣಾಮವಾಗಿ ಇಂದು ಈ ಪ್ರತಿಮೆ ಸುಂದರವಾದ ಹಸಿರು ಬಣ್ಣದಲ್ಲಿ ಕಾಣಿಸೈತ್ರಿ. 1984 ಯುನೆಸ್ಕೋದವರು ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನ ವಿಶ್ವ ಪರಂಪರೆಯ ತಾಣ ಅಂದ್ರ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡ್ಯಾರಿ. ಇವತ್ತ ಈ ಪ್ರತಿಮೆ ಅಮೆರಿಕಾದ ಹೆಮ್ಮೆ ಅಷ್ಟೇ ಅಲ್ರಿ, ಇಡೀ ಜಗತ್ತಿನ ಜನರಿಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಆಶಯ ಸಂದೇಶ ಸಾರುವ ಶಾಶ್ವತ ಸ್ಮಾರಕ ಆಗೈತ್ರಿ. ಆತ್ಮೀಯ ಬಂಧುಗಳೇ, ಅಮೆರಿಕಾದೊಳಗ ರಸ್ತೆಗಳು, ವಾಹನಗಳು, ಮನೆಗಳು ಬಹಳ ದೊಡ್ಡವದವ್ರಿ. ಇಲ್ಲಿ ವ್ಯವಸ್ಥೆ, ಶಿಸ್ತು ಮತ್ತು ಸ್ವಚ್ಛತೆ ಅದ್ಭುತ. ಆದ್ರ ನಮ್ಮ ಭಾರತದಲ್ಲಿ ಕುಟುಂಬದ ಆತ್ಮೀಯತೆ, ಹಬ್ಬಗಳ ಸಂಭ್ರಮ, ದೇವಸ್ಥಾನಗಳ ಆಧ್ಯಾತ್ಮಿಕ ವಾತಾವರಣ, ಅತಿಥಿ ಸತ್ಕಾರ, ಮಾನವೀಯ ಸಂಬಂಧಗಳು ಮತ್ತು ಸಂಸ್ಕೃತಿ ಇದು ನಮ್ಮ ಅಗಾಧವಾದ ದೊಡ್ಡ ಸಂಪತ್ತು. ಬಂಧುಗಳೇ, ಈಗ ನೀವು ನೋಡುತ್ತಿರುವುದು ವಿಶ್ವ ಪ್ರಸಿದ್ಧ ಬ್ರೂಕ್ಲಿನ್ ಸೇತುವೆ, ಬ್ರೂಕ್ಲಿನ್ ಬ್ರಿಡ್ಜ್. ಈ ಸೇತುವೆ ಮ್ಯಾನ್ಹಟನ್ ಮತ್ತು ಬ್ರೂಕ್ಲಿನ್ ಪ್ರದೇಶವನ್ನ ಸಂಪರ್ಕ ಮಾಡ್ತೈತ್ರಿ. ಇದು ಅಮೆರಿಕಾದ ಅತ್ಯಂತ ಹಳೆಯ ಹಾಗೂ ಐತಿಹಾಸಿಕ ತೂಗು ಸೇತುವೆಗಳಲ್ಲಿ ಒಂದಾಗೈತ್ರಿ. ಇದರ ಸುಂದರ ಕಲ್ಲಿನ ಗೋಪುರಗಳು ಮತ್ತು ಉಕ್ಕಿನ ಕೇಬಲ್ಗಳು ಇವತ್ತಿಗೂ ವಿಶ್ವದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುವಂತಹದ್ದಾಗೈತ್ರಿ. ಮತ್ತು ಇದು ನ್ಯೂಯಾರ್ಕ್ ನಗರದ ಹೆಮ್ಮೆಯ ಸಂಕೇತಗಳಲ್ಲಿ ಬ್ರೂಕ್ಲಿನ್ ಬ್ರಿಡ್ಜ್ ಕೂಡ ಒಂದು ಆಗೈತ್ರಿ. ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ವೈಶಿಷ್ಟ್ಯ ಐತ್ರಿ. ಎರಡೂ ದೇಶಗಳಿಂದ ಒಳ್ಳೆಯ ವಿಷಯಗಳನ್ನು ಕಲಿತು ನಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳೋಣ. ಆತ್ಮೀಯ ಬಂಧುಗಳೇ, ನನ್ನ ಈ ನ್ಯೂಯಾರ್ಕ್ ಪ್ರವಾಸ ನಿಮಗ ಹೆಂಗ ಅನಿಸ್ತು ಕಾಮೆಂಟ್ ಮೂಲಕ ತಿಳಿಸ್ರಿ. ಮತ್ತ ನಿಮಗ ವಿಡಿಯೋ ಚಲೋ ಅನ್ಸಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡ್ರಿ. ಮುಂದಿನ ವಿಡಿಯೋ ಒಳಗ ಮತ್ತೊಂದು ಅದ್ಭುತ ಸ್ಥಳದಲ್ಲಿ ಭೇಟಿಯಾಗೋಣ. ಧನ್ಯವಾದ.